ನಟಿ ರನ್ಯಾ ರಾವ್ ಅರೆಸ್ಟ್ ಬೆನ್ನಲ್ಲೇ ಸಾಲು ಸಾಲು ಅನುಮಾನ ಸದ್ಯಕ್ಕೆ ಮೂಡ್ತಾ ಇದೆ. ಕಳೆದ 15 ದಿನಗಳಲ್ಲಿ ರನ್ಯಾ ರಾವ್ 4 ಬಾರಿ ದುಬೈ ಪ್ರವಾಸ ಕೈಗೊಂಡಿರ್ತಾಳೆ. ದುಬೈಗೆ ಹೋಗಿ ಬಂದಾಗಲೆಲ್ಲ ಚಿನ್ನ ತರ್ತಾ ಇದ್ಲ ಹಾಗಾದ್ರೆ ರನ್ಯಾ ರಾವ್ ಅಂತ. ಪೊಲೀಸ್ ಅಧಿಕಾರಿ ಮಗಳು ಅನ್ನೋ ಕಾರಣಕ್ಕೆ ತಪಾಸಣೆ ಇಲ್ಲದೆ ಈಕೆಯನ್ನ ಹಾಗೆ ಬಿಡ್ತಾ ಇದ್ರ. ಅದೇ ಕಾರಣಕ್ಕೋಸ್ಕರ ಈಕೆ ಆ ಚಿನ್ನವನ್ನ ಧರಿಸ್ಕೊಂಡು ಬರ್ತಾ ಇದ್ಲ ಅಂತ. ಹಾಗಾದ್ರೆ ರನ್ಯಾ ಸ್ಮಗ್ಲಿಂಗ್ ಜಾಲದಲ್ಲಿ ಅಧಿಕಾರಿ ಪಾತ್ರವೂ ಇದೆಯಾ? ಆ ಅಧಿಕಾರಿ ಯಾರು? ಇದೆಲ್ಲದಕ್ಕೂ ಉತ್ತರ ಹುಡುಕ್ತಾ ಇದ್ದಾರೆ DRI ಅಧಿಕಾರಿಗಳು. ಯಾಕಂದ್ರೆ ಚಿನ್ನ ಮೈ ಮೇಲೆ ಧರಿಸ್ಕೊಂಡು ಬಂದ್ರೆ ಅದು ಕೌಂಟ್ ಆಗಲ್ಲ. ಯಾವಾಗ ಕೌಂಟ್ ಆಗಲ್ಲ ಅಂತಂದ್ರೆ ಅಲ್ಪ ಪ್ರಮಾಣದ ಚಿನ್ನ ಇದ್ದಾಗ ಮಾತ್ರ. ಅಧಿಕ ಚಿನ್ನ ಇರುವಂತ ಸಂದರ್ಭದಲ್ಲಿ ಯಾವ ಅಧಿಕಾರಿ ಆದ್ರೂ ಕೂಡ, ಕಸ್ಟಮ್ಸ್ ಅಧಿಕಾರಿ ಆಗಿರಬಹುದು, DRI ಅಧಿಕಾರಿಗಳಾಗಿರಬಹುದು, ಇದರ ಬಗ್ಗೆ ಪ್ರಶ್ನೆ ಮಾಡೇ ಮಾಡ್ತಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಈಕೆ ತಗ್ಲಾಕೊಂಡಿರೋದು. 6 ಅನುಮಾನಗಳು ಸದ್ಯಕ್ಕೆ ಅಧಿಕಾರಿಗಳಿಗೆ ಕಾಡ್ತಾ ಇದೆ. ಹಾಗಾದ್ರೆ ಆ 6 ಅನುಮಾನಗಳು ಯಾವುವು, ಏನೇನು ಅಂತ ನೋಡ್ತಾ ಹೋಗೋಣ. ರನ್ಯಾ ರಾವ್ ಕಳೆದ 15 ದಿನಗಳಲ್ಲಿ 4 ಬಾರಿ ದುಬೈ ಪ್ರವಾಸವನ್ನ ಕೈಗೊಂಡಿರ್ತಾಳೆ. 15 ದಿನ 4 ಬಾರಿ ದುಬೈ ಪ್ರವಾಸ ಯಾಕೆ ಅನ್ನುವಂತಹ ಪ್ರಶ್ನೆ ಕಾಡೇ ಕಾಡುತ್ತೆ. ಇನ್ನು ಕುಟುಂಬಸ್ಥರು ಬಿಸ್ನೆಸ್ ಇಲ್ಲದೆ ಇದ್ರೂ ಕೂಡ ದುಬೈ ಪ್ರವಾಸವನ್ನ ಯಾಕೆ ಈಕೆ ಪದೇ ಪದೇ ಮಾಡಿದ್ಲು ಅಂತ. ದುಬೈ ಪ್ರವಾಸ ಮಾಡಿದಾಗ್ಲೆಲ್ಲ ಈಕೆ ಚಿನ್ನ ತಗೊಂಡ್ ಬರ್ತಾ ಇದ್ಲಾ ಗೊತ್ತಿಲ್ಲ. ರನ್ಯಾ ರಾವ್ ಏರ್ಪೋರ್ಟ್ಗೆ ಬಂದಾಗ ಪೊಲೀಸರು ಬರ್ತಾ ಇದ್ದಿದ್ ಯಾಕೆ? ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರಾ? ಪೊಲೀಸರು ಈಕೆಗೆ ಸೆಕ್ಯೂರಿಟಿಯನ್ನ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ರಾ? ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ಅಂತ ಈಕೆನ್ ಹೇಳ್ಕೊಳ್ತಿದ್ದಾಳಲ್ಲ, ಅದು ಒಂದೇ ಕಾರಣಕ್ಕೆ ಈಕೆಗೆ ಚೆಕಿಂಗ್ ಮಾಡದೆ ಹಾಗೆ ಬಿಡ್ತಾ ಇದ್ರ ಏರ್ಪೋರ್ಟ್ನಲ್ಲಿ? ಇದೆಲ್ಲದರ ಬಗ್ಗೆ ಸದ್ಯಕ್ಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದಾರೆ, ವಿಚಾರಣೆಯನ್ನ ಕೈಗೊಂಡಿದ್ದಾರೆ. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗೂ ಚಿನ್ನ ಸಾಗಾಟಕ್ಕೂ ಏನಾದರೂ ಸಂಬಂಧ ಇದೆಯಾ? 14.8 kg ಚಿನ್ನ ದುಬೈನಿಂದ ರನ್ಯಾ ಒಬ್ಬರೇ ತರೋದಕ್ಕೆ ಹೇಗೆ ಸಾಧ್ಯ? ಅಷ್ಟೊಂದು ಧೈರ್ಯ ಆದ್ರೂ ಹೇಗೆ ಬರುತ್ತೆ ಅಂತ. ದುಬೈ ಏರ್ಪೋರ್ಟ್ನಲ್ಲಾದ್ರೂ ಈಕೆಗೆ ಸಹಾಯ ಮಾಡೋದಕ್ಕೊಬ್ರು ಇರಬೇಕು, ಫ್ಲೈಟಲ್ಲೂ ಕೂಡ ಸಹಾಯ ಮಾಡೋದಕ್ಕಿರಬೇಕು. ಅದಾದ ನಂತರ ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿದ ನಂತರ ಈಕೆ ಹೊರಗಡೆ ಬರೋವರೆಗೂ ಈಕೆಗೆ ಯಾರಾದರೂ ಸಹಾಯ ಮಾಡಿರ್ಬೇಕಲ್ಲ. ಹಾಗಾದ್ರೆ ಈ ಹಿಂದೆ ಕಳೆದ 15 ದಿನದಲ್ಲಿ 4 ಸಲ ಈಕೆ ದುಬೈಗೆ ಹೋಗಿ ಬಂದಿದ್ದಾಳೆ ಅಂತ ಹೇಳ್ತಿದಾರಲ್ಲ, ಆ 4 ಸಲನೂ ಪೊಲೀಸ್ ಅಧಿಕಾರಿಗಳು ಬಂದು ಈಕೆನ ರಿಸೀವ್ ಮಾಡ್ತಿದ್ರಾ? ಈಕೆನ ವೆಲ್ಕಮ್ ಮಾಡ್ತಿದ್ರಾ? ಈಕೆಗೆ ಏನೂ ತೊಂದರೆ ಆಗದೆ ಇರೋ ತರ ಸೆಕ್ಯೂರಿಟಿ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಿದ್ರಾ? ಇದೆಲ್ಲ ಪ್ರಶ್ನೆ ಈ ಸಲ ತಗ್ಲಾಕೊಂಡಾಗ ಕಾಡ್ತಾ ಇದೆ. ನಟಿ ರನ್ಯಾ ರಾವ್ ಜೊತೆ ಯಾವುದಾದ್ರೂ ಸಿಂಡಿಕೇಟ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.